ಮಾರ್ಟಿನ್ ಮೂವಿ. ಮಾರ್ಟಿನ್ಗೆ ರಜನಿ ವೆಟ್ಟಯಾನ್ ಪೈಪೋಟಿ. ಧ್ರುವ ಸರ್ಜಾ ನಟನೆಯ ಪ್ಯಾನ್ ಇಂಡಿಯಾ ಚಿತ್ರ ಮಾರ್ಟಿನ್ ಅಕ್ಟೋಬರ್ 11ರಂದು ಬಿಡುಗಡೆಯಾಗುವುದಾಗಿ ಘೋಷಿಸಿಕೊಂಡಿದೆ. ಈಗಾಗಲೇ ಚಿತ್ರದ ಟೀಸರ್ ಟ್ರೇಲರ್ ಒಂದು ಬಿಡುಗಡೆಯಾಗಿ ಹಿಟ್ ಲಿಸ್ಟ್ ಸೇರಿದೆ. ದೇಶ ವಿದೇಶಗಳಲ್ಲೂ ಮಾರ್ಟಿನ್ ಕ್ರೇಜ್ ಇದೆ. ಈ ನಡುವೆಯೇ ಮಾರ್ಟಿನ್ ಚಿತ್ರಕ್ಕೆ ತಮಿಳಿನ 2 ದೊಡ್ಡ ಹಾಗೂ ಸೂಪರ್ ಸ್ಟಾರ್ ಚಿತ್ರಗಳು ಅಡ್ಡ ಬಂದಿವೆ. ಅದು ರಜನಿಕಾಂತ್ ನಟನೆಯ ವೆಟ್ಟಯಾನ್ ಹಾಗೂ ಸೂರ್ಯ ನಟನೆಯ ಕಂಗುವಾ. ಈ 2 ಚಿತ್ರಗಳು ಅಕ್ಟೋಬರ್ನಲ್ಲಿ ಬರಲಿವೆ. ರಜನಿಕಾಂತ್ ವೆಟ್ಟಯಾನ್ ಚಿತ್ರ ಸೋಮವಾರ ತನ್ನ ಬಿಡುಗಡೆ ದಿನಾಂಕ ಘೋಷಿಸಿದ್ದು ಅಕ್ಟೋಬರ್ 10ರಂದು ತೆರೆ ಕಾಣುತ್ತಿದೆ. ಅಂದರೆ ಮಾರ್ಟಿನ್ ಚಿತ್ರಕ್ಕೆ ಒಂದು ದಿನ ಮೊದಲೇ. ಇನ್ನು ಕಂಗುವಾ ಕೂಡ ಅಕ್ಟೋಬರ್ 10ರಂದೇ ಬರಲಿದೆ. ಈ ಮೂಲಕ ತಮಿಳಿನ 2 ಚಿತ್ರಗಳ ಪೈಪೋಟಿಯ ಜೊತೆಗೆ ಕನ್ನಡದಿಂದ ತಯಾರಾದ ಪ್ಯಾನ್ ಇಂಡಿಯಾ ಮಾರ್ಟಿನ್ಗೂ ದೊಡ್ಡ ಪೈಪೋಟಿ ಎದುರಾಗಿರುವುದು ಸುಳ್ಳಲ್ಲ. ಇನ್ನು ಸೂರ್ಯ ನಟಿಸಿದ ಜೈ ಭೀಮ್ ಸಿನಿಮಾ ನಿರ್ದೇಶಿಸಿದ್ದ ಟಿ.ಎಸ್. ಜ್ಞಾನವೇಲ್ ವೆಟ್ಟಯಾನ್ ನಿರ್ದೇಶಕರು. ಇನ್ನು ಮಾರ್ಟಿನ್ ಕೂಡ ಅದ್ದೂರಿ ಬಜೆಟ್ನಲ್ಲಿ ತಯಾರಾಗಿದ್ದು ಸುಮಾರು 240 ದಿನಗಳ ಕಾಲ ಚಿತ್ರೀಕರಣ ನಡೆಸಲಾಗಿದೆ. ನಮಗೆ ನಮ್ಮ ಕಂಟೆಂಟ್ ಬಗ್ಗೆ ವಿಶ್ವಾಸವಿದೆ. ಕನ್ನಡದ ಜೊತೆಗೆ ಬೇರೆ ಭಾಷೆ ಪ್ರೇಕ್ಷಕರು ಇಷ್ಟಪಡುತ್ತಾರೆ. ನಮ್ಮ ಕನ್ನಡದಿಂದ ಬೇರೆ ಭಾಷೆಗಳಿಗೆ ಹೋಗುತ್ತಿರುವ ಸಿನಿಮಾವಿದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ಚಿತ್ರವನ್ನು ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸಿ ಗೆಲ್ಲುತ್ತಾರೆಂಬ ನಂಬಿಕೆ ನನಗಿದೆ. ಹಾಗಾಗಿ ಮಾರ್ಟಿನ್ ಮುಂದೆ ಯಾರೇ ಬಂದರೂ ಎದುರಿಸಿ ಮುಂದುವರೆಯಲೇಬೇಕು. ಉದಯ್ ಮೆಹ್ತಾ, ಮಾರ್ಟಿನ್ ನಿರ್ಮಾಪಕ ಎಂದು ಮಾತನಾಡಿದ್ದಾರೆ. ಇದೇ ರೀತಿ ಕನ್ನಡ ಚಲನಚಿತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.